ಜಾಮೀನು ಸಿಗುತ್ತಲೇ ಆರೋಪಿಗಳಿಂದ ರೋಡ್ ಶೋ ಆಗಿದೆ. ಅಕ್ಕಿಆಲೂರು ಪಟ್ಟಣದಲ್ಲಿ ಗ್ಯಾಂಗ್ ರೇಪ್ ಆರೋಪಿಗಳ ಮೆರವಣಿಗೆ ಆಗಿದ್ದು, ಹಾವೇರಿ ಸಬ್ ಜೈಲಿನಿಂದ ಅಕ್ಕಿಆಲೂರಿಗೆ ರೋಡ್ ಶೋ. ನೋಡಿ, 5 ಕಾರ್ನಲ್ಲಿ 20ಕ್ಕೂ ಹೆಚ್ಚು ಜನ ಹಿಂಬಾಲಕರ ಜೊತೆ ಮೆರವಣಿಗೆ ಮಾಡಿದ್ದಾರೆ, ರೋಡ್ ಶೋ ಕೊಟ್ಟಿದ್ದಾರೆ. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಿದೆ. ಇದು ಬಹಳ ಹಿಂಸೆ ಆಗುತ್ತೆ. ಇಂಥ ಪ್ರಕರಣಗಳು ನಡೆದಾಗ ಆತಂಕ ಆಗುತ್ತೆ. ಯಾವ ಕೇಸ್ನಲ್ಲಿ ಅವ್ರು ಒಳಗೆ ಹೋಗಿದ್ರು, ತನಿಖೆಯನ್ನು ಎದುರಿಸ್ತಾ ಇದ್ರು. ಗ್ಯಾಂಗ್ ರೇಪ್, ಗುಂಪಿನ ಅತ್ಯಾಚಾರದ ಹಿನ್ನೆಲೆಯಲ್ಲಿ ಬೇಲ್ ಸಿಕ್ಕಿದೆ ಈಗ ಅವರಿಗೆ. ಕಾರಣಗಳು ಏನೇ ಇರಲಿ, ಬಟ್ ಅದನ್ನ ಸೆಲೆಬ್ರೇಷನ್ ಮಾಡ್ತಾ ಇರೋದು ನೋಡಿ. ಶೋ ಆಫ್, 4-5 ಕಾರನ್ನ ಇಟ್ಕೊಂಡು ಮೆರವಣಿಗೆ ಮಾಡಿಕೊಂಡು ಈ ರೀತಿಯಾಗಿ ಆದಾಗ ಸಮಾಜಕ್ಕೆ ಏನು ಮೆಸೇಜ್ ಪಾಸ್ ಆಗುತ್ತೆ ಹೇಳಿ? ನಾನು ಆಡಿದ್ದೆ ಆಟ, ಏನೇ ಮಾಡಲಿ ನಾಳೆ ಇನ್ಫ್ಲೂಯೆನ್ಸ್ ಅನ್ನ ಬಳಸ್ಕೊಂಡು ನಾನು ಹೊರಗೆ ಬರ್ತೀನಿ ಅಥವಾ ಬೇಲ್ ತಗೊಂಡು ಹೊರಗೆ ಬರ್ತೀನಿ ಅನ್ನುವಂಥದ್ದಾಗತ್ತೆ. ಇದು 100ಕ್ಕೆ 100 ಇಂಥದ್ದೇ ಆಗೋದು. ನಿಜವಾಗಿಯೂ ಗೊತ್ತಾಗ್ತಿಲ್ಲ ಇದು ಯಾವ ರೀತಿಯ ಮೆಸೇಜ್ ಇಡೀ ಸಮಾಜಕ್ಕೆ ಪಾಸ್ ಆಗುತ್ತೆ ಅಂತ. ಇಷ್ಟು ಜನ ಆರೋಪಿಗಳಿದಾರಲ್ಲ, ಇವರು ನಿರಪರಾಧಿಗಳು ಅಂತ ಪ್ರೂವ್ ಮಾಡ್ಕೊಂಡು ಹೊರಗೆ ಬಂದಿಲ್ಲ, ಬದಲಿಗೆ ವಿಚಾರಣೆಯ ಹಂತದಲ್ಲಿದೆ, ಬೇಲನ್ನ ಪಡೆದುಕೊಂಡು ಹೊರಗೆ ಬಂದಿದ್ದಾರೆ, ಕ್ಲೀನ್ ಚಿಟ್ ತಗೊಂಡಿಲ್ಲ. ಸೊ ಇವರು ಇನ್ನು ಆರೋಪವನ್ನ ಹೊತ್ಕೊಂಡಿರುವಂತವ್ರು. ಆರೋಪ ಪ್ರೂವ್ ಆಗಿಲ್ಲ ಅನ್ನೋದು ಬಿಟ್ರೆ ಗ್ಯಾಂಗ್ ರೇಪ್ ನಲ್ಲಿ ಇವ್ರು ಇದ್ರು ಅನ್ನುವಂತಹ ಆರೋಪ ಇವ್ರ ಮೇಲಿದೆ. ಬಟ್ ಆ ಹೆಣ್ಣು ಮಗಳು ಸಂತ್ರಸ್ತ ಏನಿದ್ದಾಳೆ, ಆಕೆ ಆ ಗುಂಪಲ್ಲಿ ಯಾರ್ಯಾರಿದ್ರು ಅಂತ ಕಂಡು ಹಿಡಿಯುವಲ್ಲಿ ಫೇಲ್ ಆದ ಕಾರಣ ಆಗಿಲ್ಲ. ಆಕೆಗೆ ಫೇಲ್ ಅಂತಲೂ ಕೂಡ ಆ ಪದ ಬಳಸಕೊಂತರ ಹಿಂಸೆ ಅನ್ಸುತ್ತೆ. ಹೆಂಗ್ರಿ ಗ್ಯಾಂಗ್ ರೇಪ್ ಯಾರ್ಯಾರಿದ್ರು ಅಂತ ಕೇಳಿದ ತಕ್ಷಣ ಆಕೆ ಹೇಗ್ ರಿಯಾಕ್ಟ್ ಮಾಡ್ತಾಳೆ ಅದಕ್ಕೆ? ಹಾಗಾಗಿ ಅವ್ರಿಗೆ ಈಗ ಬೇಲ್ ಸಿಕ್ಕಿದೆ. ಆ ಬೇಲ್ ಸಿಕ್ಕಿ ಬಾಯಿ ಮುಚ್ಕೊಂಡು ಮನೆ ಒಳಗೆ ಬಂದು ನನ್ನ ಕೆಲಸ ಏನಿದೆ ಅಂತ ನೋಡ್ಕೋಬೇಕಾ ಅಥವಾ ಈ ರೀತಿಯ ಶೋ ಆಫ್ ಕೊಡ್ಬೇಕಾ? ಪೊಲೀಸರು ಹೆಂಗ್ ಬಿಟ್ರು ಇವ್ರಿಗೆ ಈ ರೀತಿಯ ಶೋ ಆಫ್ ಕೊಡೋಕೆ? ಆಮೇಲೆ ಏನೋ ಕರೆದು ವಿಚಾರಣೆ ಮಾಡ್ಲಿಲ್ವಾ? ಬೇರೆ ಎಲ್ಲದಕ್ಕೂ ಬರ್ತೀರಿ ನೀವು ಪೊಲೀಸರು, ಹಿಂಗೆಲ್ಲ ಶೋ ಆಫ್ ಮಾಡಕ್ ಯಾಕೆ ಬಿಟ್ರಿ? ಅವಕಾಶ ಇದೆಯಾ? ನಾನು ಕೇಳ್ತಾ ಇರೋದು ಒಂದೇ ಪ್ರಶ್ನೆ, ಇವ್ರು ಆರೋಪ ಮುಕ್ತಾರ? ಕ್ಲೀನ್ ಚಿಟ್ ಸಿಕ್ಕಿದೆ ಅವ್ರಿಗೆ? ಅದು ಯಾವ ಪ್ರಕರಣದಲ್ಲಿ ಒಳಗೆ ಹೋಗಿದ್ದಾರೆ? ಗ್ಯಾಂಗ್ ರೇಪ್. ಒಬ್ಬ ಹೆಣ್ಣು ಮಗಳನ್ನ ಗುಂಪಾಗಿ ಸೇರ್ಕೊಂಡು ಕಾಮುಕರು ಅತ್ಯಾಚಾರ ಮಾಡಿದ್ದಾರೆ ಎನ್ನುವಂತಹ ಆರೋಪದ ಪಟ್ಟಿಯನ್ನ ಅಥವಾ ಲೇಬಲ್ ಅನ್ನ ಅಂಟಿಸ್ಕೊಂಡಿರೋರು ಇವರು. ಡೆಫಿನೆಟ್ಲಿ ಎಸ್, ಇವರು ಇದೀಗ ಎಂತ ಇವ್ರುಗಳೇ ಎಲ್ಲನೂ ಮಾಡಿದ್ದ ಅನ್ನುವಂಥದ್ದು ಆರೋಪ ಸಾಬೀತಾಗಿಲ್ಲ ಅಂದ್ರೂ ಆರೋಪ ಅಂತೂ ಇದೆಯಾ? ಕ್ಲೀನ್ ಚಿಟ್ ಸಿಕ್ಕಿಲ್ಲ ಅಲ್ವಾ ಅವ್ರಿಗೆ? ಜಸ್ಟ್ ಜಾಮೀನಿನ ಮುಖಾಂತರ ಹೊರಗೆ ಬಂದಿರೋದಷ್ಟೇ ಅಲ್ವಾ?